ನೋಡ್ದ ಮಗಳೇ, ಶಾರದಿ ಅಂತೋಳು ಅಂತ ಹೇಳ್ಬಿಟ್ಟು ಯಾವ್ದಕ್ಕೂ ಬೆಲೆ ಕೊಡಕ್ಕಿಲ್ಲ. ನೋಡು, ತಂಗಿ ಅಂತ ಬಂದೋಳ್ನ ಹೆಂಗ್ ಯಾಕೋ ಸುಗದ್ಬಿಟ್ಟು ಈಚೆ ಕಡೆ ಕಟ್ಟುದ್ಲು ಅಂತ ಹೇಳ್ಬಿಟ್ಟು ಶಾರದಿ ತರ ಇರ್ಬೇಕಿದ್ರೆ ಯಾವ್ದಕ್ಕೂ ತಲೆ ಕೆಡಿಸ್ಕೊಳಕ್ಕಿಲ್ಲ. ನೋಡು, ಏನ್ ಮಾಡ್ಕತಿಯೋ ಮಾಡ್ಕೊ ಹೋಗಲೇ ಅಂತ ಹೇಳ್ಬಿಟ್ಟು ಒಂದೇ ಮಾತೆ ಹೇಳ್ಬಿಟ್ಟು ಕ್ಯಾಕುರ್ಸ್ ಮಕ್ಕ ಕೂತ್ಬಿಟ್ಟು ನೀಟಾಗಿ ಕಳಿಸ್ಬಿಟ್ಲು. ನೋಡ್ದಾ? ಹ್ಞೂ ಕಣಮ್ಮ, ನಾನು ಅದು ನೆನೆಯ ಯೋಚನೆ ಮಾಡ್ತಾ ಇದ್ದೆ. ಪಾಪ ಅಯ್ಯಮ್ಮ ಹೊತ್ಕೊಂಡು ಹೆಂಗೆ ಓದ್ಲು ನೋಡ್ದ, ಸುಮ್ಮನೆಗಳು ಅಂತ ಹತ್ಕೊಂಡು ಸುಮ್ಕೆನೆಯ ಓದ್ಲು. ಹೋದ್ರೆ ಹೋಗ್ಲಿ ಬಿಡು, ಇನ್ನೇನು ಮಾಡೋಕ್ಕಾಯ್ತದೆ. ಅಮ್ಮ, ಅಯ್ಯಮ್ಮನಿಂದ ನಮ್ಗೇನೋ ಉಪಯೋಗ ಐತಾ? ಈ ಶಾರದಿ ಹತ್ರ ಏನಾರ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು ದುಡ್ಡು ಕಿತ್ಕೋಬೋದಾ? ಅಯ್ಯಮ್ಮನಿಂದ ಏನಾರ ಉಪಯೋಗ ಐತಾ ಅಂತ ಯೋಚನೆ ಮಾಡ್ಕೊಂಡು ಕುಂತೀವ್ನಿ. ಅವಳಿಂದ ನಮಗೆ ಉಪಯೋಗಕ್ಕೆ ಬರ್ತದೆ? 10 ಪೈಸದ ಏನಕ್ಕೂ ಉಪಯೋಗಕ್ಕೆ ಬರೋಕ್ಕಿಲ್ಲ ಅವಳಿಂದ. ಬಿಡು, ಯಾಕೆ ತಲೆ ಕೆಡ್ಸ್ಕತಿಯ? ಶಾರದಿನೇ ಉಗು ತೊಟ್ಟವಳಲ್ಲ, ಇನ್ನೇನು ಬೇಕು? ಯಾಕೆ ತಲೆ ಕೆಡ್ಸ್ಕೋಬೇಕು? ಬುಟ್ಟಾಕು. ಹಂಗಲ್ಲ ಕಣಮ್ಮ, ತಲೆ ಉಪಯೋಗಿಸು. ಇಬ್ರು ಒಂದೇ ಥರ ಅವ್ರೆ. ಹಾಗೆ ನೀ ಅಕ್ಕ ತಂಗಿಯರು ಬೇರೆ ನೀನಿಯ. ತಂಗಿಗೆ ಒಂದು ಚೂರನ ಏನಾರು ಆಸ್ತಿನಾಗಿ ಇದ್ದಿದ್ದೆ, ಇದು ಅಕ್ಕಿದ್ದೇ ಇರ್ತದೇನೋ ನೋಡ್ಬೇಕಲ್ವಾ? ಏನೋ ನಮಗೆ ಲಾಭ ಸಿಗಂಗಿದ್ರೆ ಏನೋ ಒಂದು ಮಾಡ್ಬೋದಿತ್ತು. ನಮಗೆ ನೀನು ಏನು ಲಾಭ ಸಿಗಕ್ಕಿಲ್ಲ ಅಂತ ಹೇಳಿದ್ರೆ ಏನೂ ಮಾಡೋಕ್ಕಾಗಿಲ್ಲ. ಆದ್ರೂ ಇವಾಗ ಅವಳು ಅಳ್ಟೋಗ್ಬಿಟ್ರೆ ಅಮ್ಮ, ಅದೇ ಶಾಂತಮ್ಮ ಹೋಗ್ಬಿಟ್ರೆ ಮತ್ತೆ ನಮ್ಮ ಕೈಗೆ ಸಿಗಕ್ಕಿಲ್ಲ. ನೋಡು, ಹೆಂಗನ ಮಾಡ್ಬಿಟ್ಟು ನಾವು ಈ ಶಾರದಿ ಥರನೇ ತಲೆ ಉಪಯೋಗಿಸ್ಬಿಟ್ಟು ಸಾವುಕಾರ ಹೋಗ್ಬಿಡ್ಬೇಕು. ಯೋಚನೆ ಮಾಡು. ಮತ್ತೆ ಇವಾಗ ಏನು ಮಾಡೋದು ಅಂತ ಹೇಳಿದ್ರೆ ಏನು ಮಾಡೋದು ಬೇಡ. ಬಾಯಿ ಮುಚ್ಕೊಂಡು ಇವಾಗ ಹೋಗ್ಬಿಟ್ಟು ನಾವು ಇಬ್ರು ಅಯ್ಯಮ್ಮನ ಕರ್ಕೊಂಬಿಟ್ಟು ಬರ್ಬೇಕು ಕಣಮ್ಮ. ಒಯ್ತಾ ಇರ್ತಾಳೆ ನಡ್ಕೊಂಡು, ಊರಾಚೆ ಹೋಗ್ಬಿಟ್ಟಿರ್ತಾಳೆ ಇಷ್ಟೊತ್ತಿಗೆ. ಬಾ, ಬಡ 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 ಅಂತ ಓಡೋಗ್ಬಿಟ್ಟು ಅಯ್ಯಮ್ಮನ ಕರ್ಕೊಂಬಿಟ್ಟು ಬರೋಣ. ಕರ್ಕೊಂಬಿಟ್ಟು ಬಂದು ನಾವೇನು ಮಾಡಿಕೊಳ್ಳೋಣ? ಇದು ಕೊಟ್ಟಿರೋದು ಶಾರದಿ ಮನೆ ನೀಯೇ ತಾನೇ. ಅವಳನ್ನ ಕರ್ಕೊಂಬಿಟ್ಟು ಬಂದು ನಾವೇನು ತಲೆ ಮೇಲೆ ಇಟ್ಕೊಳಕ್ಕೆ ಆಯ್ತದೆ? ಶಾರದಿಯ ನೀ ಮನೆಗೆ ಬಂದ್ಬಿಡ್ತಾಳ, ಅವಳು ಯಾವುದೋ ಒಂದು ಮೂಲೆಗೆ ಇರಿಸ್ಕೊಳ್ಳೋಣ. ಊಟ ತಗೊಬಿಟ್ಟು ಬಂದು ನಾವು ಇಲ್ಲೇ ತಾನೇ ತಿನ್ನೋದು. ಒಂದು ಮುದ್ದೆ ಶಾನೆ ತಗೊಬಿಟ್ಟು ಬಂದು ಇಕ್ಕೊಂಡ್ರೆ ಆಯಿತು. ಏನಾರ ಒಂದಕ್ಕೆ ಉಪಯೋಗಕ್ಕೆ ಬರ್ತಾಳೆ ಅಂತ ಅನ್ನಿಸ್ತದೆ. ಈಗ ಸುಮ್ಕೆ ನೀ ಬಾ, ಹೋಗೋಣ. ಸರಿ ಆಯಿತು, ನಡಿ ಹೋಗೋಣ. ಏನೋ ಅಕ್ಕ 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 ನಂಗೆ ಸಹಾಯ ಮಾಡ್ತಾಳೆ ಅಂತ ಹೋದ್ರೆ ನನ್ನೇನೇ ಕ್ಯಾಕೋ ಸುಗುತ್ಬಿಟ್ಟು ಕಳಿಸ್ತಾಳೆ ಮನ್ಯಾಳಿ. ನಾನು ಏನೇನೋ ಆಸೆ ಇಟ್ಕೊಂಡು ಬಂದೆ. ನಾನು ಹಿಂಗಿರ್ಬೋದು ಅಂತ ಹೇಳ್ಬಿಟ್ಟು 10 ರೂಪಾಯಿ ಪ್ರಯೋಜನ ಆಗಲಿಲ್ಲ. ನೋಡು, ನನ್ನೇ ಊರಾಗೆ ಇರಬೇಡ, ಹೊಂಟೋಗ್ಬಿಡು ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಏನೇ ದಬಾಯಿಸ್ಬಿಟ್ಟು ಬಾಯಿ ಮಾಡಿಬಿಟ್ಟು ನನ್ನೇ ಏನೇ ಕಳಿಸ್ಬಿಟ್ಲು ಕಂತ್ರಿ. ಹಾಳಾಗೋಗ, ನೆಗದ್ ಬಿದ್ದೋಗ. ನಮ್ಮಮ್ಮಂಗೆ ಬುದ್ಧಿ ಇಲ್ಲ. ಹೋಗಿ ನಮ್ಮ ಅಪ್ಪಿದ್ದಾಗ ಏನಿ ಆಸ್ತಿ ಪಾಸ್ತಿ ಎಲ್ಲ ಇಸ್ಕೊಳ್ಳೋದು ಬಿಟ್ಬಿಟ್ಟು ಇಲ್ಲ ಇವಾಗ ಕಿಸ್ಕೊಂಡು ಅಯ್ಯ ಹೋಗಿ ಇಸ್ಕ ಆಸ್ತಿನಂತ ಇವಾಗ ಹೇಳ್ತಾಳೆ. ಈಗ ಯಾವ ಬೇವರ್ಸಿ ಬಂದ್ಬಿಟ್ಟು ಕೊಟ್ಬಿಡ್ತಾಳೆ ಆಸ್ತಿಯಾ? ನಮ್ಮಮ್ಮಂಗೆ ತಲೆನೇ ಇಲ್ಲ. ಯಾವನೋ ತಾಳಿನೂ ಕೊಟ್ಲಿಲ್ವಂತೆ, ಅವನ ಜೊತೆ ಸಂಬಂಧ ಇಕ್ಕೊಬಿಟ್ಟು ಮುಗ ಮಾಡ್ಕೊಬಿಟ್ಟು ಇವಾಗ ನೋಡಿದ್ರೆ ನಮ್ಮನ್ನ ಅಯ್ಯೋ ಅನ್ನಿಸ್ತದೆ. ಯಾರನ್ನ ಸಣ್ಣಕಿರೋ ಸಾವುಕಾರನ ಯಾರನ್ನ ಮದುವೆ ಮಾಡ್ಕೊಂಡಿದ್ರೆ ಬೇಡ ಅನ್ನೋದೇ ನಮ್ಮಮ್ಮಂಗೆ. ಹೋಗಿ ನಮ್ಮಮ್ಮಂಗೆ ಹೇಳ್ತೀನಲ್ಲ, ನನಗೆ ಬುದ್ಧಿ ಇಲ್ಲ ಬಿಡು. ಇದೇನು ಮಾಡಬೇಕು? ಸಾಯ ಗಂಟ ತಿರ್ಬೋಕಿ ಆ ಗುಡಿಸ್ಲಿನಾಗೆ ನೀನು ಬಿದ್ದು ಸಾಯ್ಬೇಕು. ನಾನು ಕಟ್ಕೊಂಡನು ಯಾವಳ ಜೊತೆ ಆಳು ಬಿದ್ದೋದ್ ನಾನು ಆಕಾಣೆ. ಈಗ ಅದೇ ಗುಡಿಸ್ಲಿನಾಗೆ ಸಾಯ ಗಂಟ ಜೀವನ ಮಾಡಬೇಕು ಅಂದರೆ ಎಷ್ಟು ಬೇಜಾರಾಯ್ತದೆ ಹೇಳು. ಸಾಯ ತನಕ ಅದೇ ಗುಡಿಸ್ಲು, ಅದೇ ಮನೆ. ನನ್ನ ಕೈಲಂತೂ ಆಗಕ್ಕಿಲ್ಲ, ಸಾಕಾಗೋಯ್ತದ ನನಗಂತೂ. ಶಾಂತಮ್ಮ, ಇವ್ರು ಯಾಕೆ ಬರ್ತಾವ್ರೆ? ಯಪ್ಪ, ಇಷ್ಟು ದೂರ ಬಂದ್ಬಿಟ್ಟಿದ್ಯಾ ಊರಾಚೆ ಕವಾಗೆ ನೀನಿಯಾ? ನಾನೆಲ್ಲ ಊರ ಹತ್ರ ಅತ್ತ ಇರ್ತೀಯ ಅನ್ಕೊಂಡ್ರೆ ಇಲ್ಗಾನ ಬಂದ್ಬಿಟ್ಟೇನ ಆಗ್ಲೇ ನೀನಿಯಾ? ಅಯ್ಯಪ್ಪ, ಅಲ್ಲಿಂದ ಓಡೋಡಿ ಬರೋಷ್ಟೊತ್ತಿಗೆ ಸಾಕಾಗೋಯ್ತು ನನಗಂತೂ. ಯಾಕಕ್ಕ, ಏನಾಗಬೇಕಿತ್ತು? ಶಾರದಿ ಏನಾರ ಹೇಳ್ಕೊಳ್ಸಿದ್ಲ? ಹೋಗಿ ಕರ್ಕೊಂಬಿಟ್ಟು ಬಾ, ಹೋಗಿ ನನ್ನ ತಂಗಿನ ಅಂತ ಹೇಳ್ಬಿಟ್ಟು. ಬ್ರಾಹ್ಮಣಾಗ ಬದುಕ್ತಿದ್ದೀರಾ? ಶಾರದಿ ಅಂದ್ರೆ ಏನು ಅಂತ ಅನ್ಕೊಬಿಟ್ಟಿದ್ದೀರಾ? ಶಾರದಿ ಅಂತ ಹೇಳಿದ್ರೆ ಅವಳೇ ಕಲ್ ಮನ್ಸಳು, ಅವಳು ತಲೆನೇ ಕೆಡಿಸ್ಕೊಳಕ್ಕಿಲ್ಲ ಯಾರ ಬಗ್ಗೆನೂ. ಮತ್ತೆ ನೀವ್ಯಾಕೆ ನನ್ನ ನೋಡಿಕೊಂಡು ಬಂದಿದ್ದೀರಾ? ಏನು ವಿಷಯ? ನೋಡು, ನಿನಗೂ ಮನೆಗಿನೇ ಆಸ್ತಿ ಪಾಸ್ತಿ ಏನೂ ಗೊತ್ತಿಲ್ಲ, ನಮಗೂ ಮನೆಗಿನೇ ಆಸ್ತಿ ಪಾಸ್ತಿ ಏನೂ ಗೊತ್ತಿಲ್ಲ. ನಾವು ನಿನ್ನಂಗೆ ನೀವು ಮೋಸ ಹೋಗಿ ಬಿಕಾರಿಗಳಾಗಿರ ಅಂತ ಬಡ್ಡೆತದವು ನಾವು ಕಷ್ಟ ಇದ್ದೀವಿ, ನೀವು ಕಷ್ಟ ಇದ್ರ. ಅದಕ್ಕೆ ಒಬ್ರಿಗೊಬ್ರಿಗೆ ಸಹಾಯ ಮಾಡ್ಕೊಂಡು ಒಬ್ರಿಗೊಬ್ರಿಗೆ ಏನೋ ಮಾಡ್ಕೊಂಡು ಹೆಂಗೋ ಇಬ್ರು ಉದ್ಧಾರ ಆಗನಿ ಅಂತ ಹೇಳ್ಬಿಟ್ಟು ಬಂದೆ. ನನ್ನಿಂದ ಏನಕ್ಕ ಸಹಾಯ ಆಯ್ತದೆ? 10 ರೂಪಾಯಿ ಸಹಾಯನೂ ಹಾಕಿಲ್ಲ ನನ್ನಿಂದ. ಅಯ್ಯೋ ಬಿಡು, ನಾನು ನನ್ನ ಕತೆಯೋ ಅದೆಲ್ಲ ಯಾಕೆ ಕೇಳಿಯ? ಬುಟ್ಟಾಕು. ಇಲ್ಲಕ್ಕ, ಸಹಾಯ ಆಯ್ತದೆ. ನಾವು ನೀವು ಸೇರ್ಕೊಂಡ್ರೆ ಏನೋ ಒಂದು ಪ್ಲಾನ್ ಮಾಡ್ಬೋದು. ನೋಡಿ, ನೀವು ಬರ್ರಿ, ನಮ್ಮನೆಗೆ ಬನ್ನಿ. ನಮ್ಮನೆಗೆ ಉಳ್ಕೊಳ್ಳಿ. ಏನೋ ಒಂದು ಇಬ್ರು ಸೇರ್ಕೊಂಡು ಪ್ಲಾನ್ ಮಾಡೋಣ. ನೀವು ನೋಡಕ್ಕೆ ಶಾರದಿ ಥರನೇ ಇದ್ದೀರಲ್ವಾ? ಏನೋ ಒಂದು ಮಾಸ್ಟರ್ ಪ್ಲಾನ್ ಮಾಡ್ಬಿಟ್ಟು ಏನೋ ಒಂದು ವ್ಯವಸ್ಥೆಯ ಮಾಡೋಣ. ಸರಿನೇ? ನಿಮ್ಗೇನು, ನೀವು ಒಂದು ಮನೆ ಕಟ್ಕೋಬೇಕು, ನಾನು ಒಂದು ಮನೆ ಕಟ್ಕೋಬೇಕು. ಹೌದು, ನಾವಂತೂ ಬರೀ ಗುಡಿಸ್ಲಿನಾಗ ಜೀವನ ಮಾಡ್ತಾ ಇದ್ದೀವಿ. ನಮಗೂ ಹುಟ್ಟಾಗಿಂದ ಕಷ್ಟನೇನಿಯ ಜೀವನ ಎಲ್ಲ ಕಷ್ಟ ಆಗೋಗ್ಬಿಟ್ಟಾಯ್ತು ಜೀವನ ಅಂತೂ. ಏನು ಮಾಡಬೇಕು ಅಂತ ನನಗೆ ಗೊತ್ತಾಯ್ತಿಲ್ಲ. ನೀನು ನಮ್ಮ ಅಕ್ಕ 1 ಎಕರೆ ಜಮೀನು ಕೊಡ್ತಾಳೆ ನೆಮ್ಮದಿಗಿರೋಣ ಅಂತ ಬಂದರೆ ಅವಳಂತೂ ಕ್ಯಾರೆ ಅಂತನೂ ಅಂತಿಲ್ಲ. ಏನು ಮಾಡೋಣ? ಅದಕ್ಕೆ ನನಗಂತೂ ಒದ್ದಾಟ ಗೋಳಾಟ ಆದಂಗೆ ಆಯ್ತಾಯ್ತು ನನಗಂತೂ. ಈಗ ಪಾಪ ನೀವು ಅಲ್ಲಿಂದ ಬಂದು ಅಷ್ಟು ದೂರದಿಂದ ಪ್ರಯಾಣ ಮಾಡ್ಕೊಂಡು ಬಂದು ಸುಸ್ತಾಗಿರ್ತೀರ. ಈಗ ನಮ್ಮ ಮನೆಗೆ ಬರ್ರಿ, ನಾವು ಶಾರದಿ ಮನೆಗೆ ಅಂದರೆ ಕೆಲಸ ಮಾಡೋದು. ಅಲ್ಲೇ ಹಿಂದ್ಗಡೆ ಬಾಕ್ಲಾಗ ಹಾಕಿ ಬನ್ನಿ, ಕರ್ಕತ್ತೀವಿ ನಿಮ್ಮನ್ನ. ಬರ್ರಿ, ಮನೆಗೋಗೋಣ, ಮನೆ ಕುಂತ್ಕೊಂಡು ಏನೋ ಒಂದು ಮಾತಾಡೋಣ. ಸರಿ ನೋಡಿರಕ್ಕ, ದೇವರು ಬಂದಂಗೆ ಬಂದ್ರಿ ನೀವಂತೂ. ನಾನು ಹೋಗ್ಬಿಟ್ಟು ಎಲ್ಲ ಅವಳು ಶಾರದಿ ಹಂಗೆ ಬೈದಿದ್ದ ತಕ್ಷಣ ನನ್ನ ಜೀವನ ಇಷ್ಟೇನಿಯ ಮುಗ್ದೋಯ್ತು ಅಂತ ಒಳಮಕ ಮಾಡ್ಕೊಂಡಿದ್ದೆ. ಹೆಂಗೋನು ನೀವು ಬಂದು ನನಗೆ ಮನಸ್ಸಿಗೆ ಸಮಾಧಾನ ಸಿಕ್ತು. ಸರಿ ನಡೀರಿ. ಹೆಂಗೋ ಕಣಕ್ಕ, ಬಂದಿದ್ದಕ್ಕೂ ಮನೆಗೆ ಉಳ್ಕೊಳಕ್ಕೆ ಜಾಗನ ಕೊಟ್ರಿ.
ಅಲ್ಲ ಶಾರದಿ, ನೀವು ಹೇಳ್ದಂಗೆ ಅಷ್ಟೊಂದು ಕೋಟಿ ಎಲ್ಲ ಮಡಿಕೊಂಡು ಮಾಡಿ ಆದ್ರೂ ಇನ್ನೂ ಕೊಂತ್ರಿ ದುರಾಸೆ ಬುದ್ಧಿ ಬಿಟ್ಟಿಲ್ವಲ್ಲ ಅವಳು. ಅದೇನೇ ನನಗಂತೂ ಆಶ್ಚರ್ಯ ಆಯ್ತಿರೋದು ಅಂತ ಹೇಳಿದ್ರೆ, ಅಷ್ಟೊಂದೆಲ್ಲ ಮಾಡಿಕೊಂಡು ಎಂಥ ಕೊಂತ್ರಿ ಅವಳು. ನನಗೆ ಅಲ್ಲ, ನಾನು ಏನು ಕೇಳಿದೆ, 1 ಎಕರೆ ಜಮೀನು ಕೊಟ್ಟಿದ್ರೆ ಬೇಡ ಅನ್ನೋದೇ, ಲಾಟ್ರಿನಾಗ ಎಲ್ಲನೂ 1 ಕೋಟಿ ಹೊಡೆದೈತಿ ಅಂತ ಹೇಳ್ತೀರಾ. ಬಿಡಪ್ಪ, ಏನೋ ಬಂದವಳೆ ಕೇಳ್ಕೊಂಡು ಒಂಚೂರು ಕೊಡನಿ ಅನ್ನೋ ಮನಸ್ಥಿತಿ ನನ್ನ ಬೇಡವಾ ಅವಳ್ದು ಶಾರದಿಗೆ. ಎಂಟ ಮನೆ ಹೇಳಿರ್ಬೇಡ. ಅವ್ರ ಮಗಳನ್ನ ಒಳ್ಳೆಳ ಮಗಳೇ, ಹುಟ್ಟು ರಾಕ್ಷಸಿ ಅವಳುನುವೆ. ಅಯ್ಯೋ ಕತೆ, ಶಾರದಿನೂ ಏನು ಕಡಿಮೆ ಇಲ್ಲ, ಮಗಳು ಏನು ಕಮ್ಮಿ ಇಲ್ಲ. ಅಯ್ಯಪ್ಪ, ಒಬ್ರಿಗಿನ್ನ ಒಬ್ರು ಏನನ ಹೇಳಿದ್ರು ನೀವು ನೋಡ್ಬೇಕು. ನೀವು ಅವರು ಹತ್ರದಿಂದ ನೋಡಿದ್ರೆ ಅವ್ರ ಯೋಗ್ಯತೆ ಗೊತ್ತಾಗೋದು ಅಂತಾರಲ್ಲ, ನೀವು ನೋಡ್ಬೇಕು ಅವ್ರು ಹೆಂಗೆ ಆಡ್ತಾರೆ ಅಂತ. ಏನೇ ಆಗಲಿ, ನಿಮ್ಮ ಪರಿಚಯ ಸಿಕ್ಬಿಟ್ಟು ಒಳ್ಳೇದೇ ಆಯಿತು. ಇವಾಗ ನಾವು ಮನೆ ಕಟ್ಕೊಳ್ಳೋಕ್ಕೆ ನಮಗೆ ಬರೋಕ್ಕೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಏನಾರ ಪಿಲ್ಲನ್ ಹೇಳಿದ್ರೆ ನಾನು ಹಂಗೆ ನಿನಗೆ ಮಾಡ್ತೀನಿ. ನಾಳೆಯಿಂದ ಶುರು ಮಾಡ್ಕೊಳ್ಳೋಣ ಎಲ್ಲ ಕೆಲಸನೂ. ನಾನು ಈ ಮನೆ ಬಿಟ್ಬಿಟ್ಟು ಎಲ್ಲಿ ಈಚೆ ಕಡೆಗೆ ಬರೋಕ್ಕೆ ಇಲ್ಲ. ಶಾರದಿ ಕಣ್ಗಂತೂ ಮೊದಲೇ ಕಾಣಿಸ್ಕೊಳಕ್ಕಿಲ್ಲ, ಯಾರ ಕಣ್ಗೂ ಕಾಣಿಸ್ಕೊಳಕ್ಕಿಲ್ಲ. ಮನೆ ಒಳಗಡೆ ಇರ್ತೀನಿ ಬಿಡಿ. ಇಲ್ಲೇ ಮನೆಗೆ ಏನಾರ ಕೆಲಸ ಇದ್ರೆ ಹೇಳಿ ಮಾಡ್ಕೊಂಡು ಇರ್ತೀನಿ. ನಮ್ಮ ಅಮ್ಮನೂ ಅಲ್ಲಿ ಹೆಂಗೋ ಆಸ್ತಿ ತಗೊಬಿಟ್ಟು ಬರ್ತಾಳೆ ಅಂತ ಖುಷಿಯಾಗಿ ನನಗೋಸ್ಕರ ಜೀವ ಹಿಡ್ಕೊಂಡು ಕಾಯ್ಕೊಂಡೈತಿ. ಅದಕ್ಕೆ ಹೋಗ್ಬೇಕಾರೆ ಒಂಚೂರು ಏನಾರ ತಗೊಂಡೇನೇ ಹೋಗ್ಬೇಕು. ನಮ್ಮ ಅಮ್ಮಂಗೂ ಖುಷಿ ಆಗ್ಬೇಕಲ್ವೇ. ಶಾರದಿತಾಗೆ ಸುಲಭವಾಗಿ ಕಿತ್ಕೊಳಕ್ಕಾಗಕ್ಕಿಲ್ಲ. ಅದಕ್ಕೆಲ್ಲ ದೊಡ್ಡ ಪಿಲಾನುಗಳನ್ನೇ ಮಾಡಬೇಕು. ಅದಕ್ಕೆ ತಾನೇ ನೀನು ಇಲ್ಲಿ ಮಾಡಿಕೊಂಡಿರೋದು. ನನ್ನ ಮಗಳು ಏನು ಹೇಳ್ತಾಳೆ ಅದನ್ನು ಕೇಳು. ನನ್ನ ಮಗಳೇ ನೀನು ಕರೆಸ್ಬಿಟ್ಟು ಪಿಲಾನ್ ಮಾಡೋಕ್ಕೆ ಅಂತ ಬಂದಿರೋದು. ನೋಡು, ಏನು ಬಂದ್ರು 50-50, ನಿನಗೆ 50 ನಮಗೆ 50. ಅಯ್ಯೋ, ಏನು ಇಲ್ವೇ ಇಲ್ಲ, ಎಲ್ಲ ಕಳ್ಕೊಂಡ್ಬಿಟ್ಟೆ ಅನ್ನೋ ಟೈಮಾಗೆ ನೀವೇ ಬಂದ್ಬಿಟ್ಟು ಏನೋ ಸಹಾಯ ಮಾಡ್ತೀನಿ ಅಂತ ಹೇಳ್ಬೇಕಾರೆ ಅರ್ಧ ಹಂಚ್ಕೊಳ್ಳೋದ್ರೆ ತಪ್ಪೇನಕೈತೆ. ಹಂಚ್ಕೊಳ್ಳಿ ಬಿಡಿ, ಏನು ಸಿಕ್ಕರೋದನ್ನ 1 ಎಕರೆ ಬಂದರೆ ಬೇಕಾದ್ರೆ ನಾನು ನಿಮ್ಗೊಂದು ಅರ್ಧ ಎಕರೆ ನಿಮ್ಗೆ ಬರ್ಕೊಟ್ಬಿಡ್ತೀನಿ. ನಿಮ್ಮ ಅಪ್ಪ ನಿಮ್ಮಮ್ಮ ಮದುವೆ ಆಗಿರೋ ಫೋಟೋ ಏನಾದರೂ ಹೋಯ್ತಾ? ಅಂದರೆ ಈ ಶಾರದಿ ಅವ್ರ ಅಪ್ಪನೂ ನಿಮ್ಮಮ್ಮ ಇಬ್ಬರು ಮದುವೆ ಆಗಿರೋದು? ಅಯ್ಯೋ, ನಾನು ಅವಳ ಹತ್ರ ಸುಮ್ಮನೆ ಹಂಗಂದೆ ಅಷ್ಟೇ. ನಮ್ಮ ಅಪ್ಪ ನಮ್ಮ ಅಮ್ಮನ ಮದುವೆ ಮಾಡ್ಕೊಂಡಿರಲಿಲ್ಲ, ಸುಮ್ನೆ ಇಕ್ಕೊಂಡಿದ್ದ ಅಷ್ಟೇ ನೆನೆಯ. ಅಯ್ಯೋ ರಾಮ, ಹೆಂಗೋ ಮದುವೆ ಮಾಡ್ಕೊಂಡಿರ್ತಾರಲ್ಲ, ಆಸ್ತಿ ಪಾಸ್ತಿಗೆ ಹೆಂಗೋ ಕೇಳ್ಬೋದು ಅಂತೇಳ್ಬಿಟ್ಟು ಪಿಲ್ಲನ್ ಮಾಡಿದ್ರೆ ನಿಮ್ಮಮ್ಮ ಮದುವೆನೇ ಆಗಿರಲಿಲ್ವ ಮತ್ತೆ? ಇಲ್ಲ, ಮದುವೆನೇ ಆಗಿರಲಿಲ್ಲ. ಏನು ಮಾಡೋಕ್ಕಾಯ್ತದೆ. ನಮ್ಮಮ್ಮ ಏನು ನನಗೂ ಹೇಳಿರಲಿಲ್ಲ, ಈ ನಡುವೆ ಹೇಳಿದ್ದು. ನಾನು ಶಾರದಿತಾಗ ಹೆಂಗೆ ಹೇಳೋದು ಅಂತ ಹೇಳ್ಬಿಟ್ಟು ತಾಳಿ ಕಟ್ಟಿತ್ತು ಅಂತ ಸುಳ್ಳು ಹೇಳ್ದೆ ಅಷ್ಟೇ ನೆನೆಯ. ಯಾವ ತಾಳಿನೂ ಕೊಟ್ಟಿಲ್ಲ ನಮ್ಮ ಅಪ್ಪ ನಮ್ಮ ಅಮ್ಮಂಗೆ. ಈಗ ಆಸ್ತಿ ನಿನಗೆ ಸಿಕ್ದಂಗೆ ನೆನೆಯ. ನಿನಗೆ ಆಕಾಶದಿಂದ ಉದುರು ಬಿಡ್ತದ ಇವಾಗ? ನಿಮ್ಮ ಅಮ್ಮ ತಾಳಿ ಕಟ್ಸ್ಕೊಂಡಿಲ್ವಂತೆ, ಇಷ್ಟು ವರ್ಷ ಗೆಣಸ್ ಕೆಡಿತಾ ಇದ್ರ, ಅವಾಗ ಏನು ಬಂದ್ಬಿಟ್ಟು ಆಸ್ತಿ ತಗೊಳ್ಳೋದು ಬಿಟ್ಬಿಟ್ಟು ಏನು ಮಾಡನಿ. ನಮ್ಮಮ್ಮ ಇಲ್ಲಿ ಗಂಟ ಮುಚ್ಚಿಕ್ಕಿತ್ತು, ಇನ್ನೇನು ಸಾಯ ಪರಿಸ್ಥಿತಿ ಬಂದ್ಬಿಟ್ಟೈತೆ, ಸುಸ್ತಾಗೋಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಇವಾಗ ಹೇಳ್ತದ ನಮ್ಮಮ್ಮ. ಹಂಗಲ್ಲ ಕಣಮ್ಮಿ, ಹಿಂಗೆ ಅಂತ ಹೇಳ್ಬಿಟ್ಟು. ಒಳ್ಳೆ ಕತೆ ಆಯ್ತಲ್ಲ. ಈಗ ಇದು ಬಿಟ್ಬಿಟ್ಟು ನಾವು ಬ್ಯಾರೆ ಥರ ಪಿಲಾನ್ ಮಾಡ್ಬೇಕಾಯ್ತದೆ. ತಾಳಿನೇ ಕಟ್ಟಿಸ್ಕೊಂಡಿಲ್ಲ ಅಂದರೆ ಇನ್ನು ಯಾವ ಒಕ್ಕಿತದೆ ಹೇಳು? ನೀನು ಹೋಗಿ ಆಸ್ತಿ ಕೇಳಕ್ಕೆ ಬೇರೆ ಬಂದಿದ್ಯಾ, ಈಗಲೇ ಕೊಟ್ಬಿಟ್ಟು ನಿಂಗೆ ಇಡ್ರಿಸ್ಬಿಡ್ತಾರೆ. ಒಳ್ಳೆ ಕತೆ ಆಯಿತು. ನಾನು ಏನೇನೋ ಕಲ್ಪನೆ ಮಾಡ್ಕೊಂಡಿದ್ದೆ. ಸರಿ ಬಿಡು, ಜೊತೆಗೆ ಬಂದಿದ್ಯಲ್ಲ, ಶತ್ರುವಿನ ಶತ್ರು ಮಿತ್ರ ಅನ್ನಂಗೆ ನಿನಗೂ ಶಾರ್ತಿನ ಕಂಡ್ರಾಗಲ್ಲ, ನಮಗೂ ಆಗಲ್ಲ. ಏನೋ ಉಳ್ಕೊಳ್ಳೋಕೆ ಜಾಗ ಕೊಟ್ಟವಳಲ್ಲ ಅಂತ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀವಿ ಅಷ್ಟೇ. ನಿನ್ನೆ ಏನೋ ಒಂದು ವ್ಯವಸ್ಥೆ ಮಾಡೋಣ, ಹೆಂಗನ ಮಾಡಿ ಒಂದು ಅರ್ಧ ಎಕರೆ ನನ್ನ ಸಿಗಂಗೆ ಮಾಡ್ಕೊಟ್ಬಿಡಿ, ಅಷ್ಟೇ ಸಾಕು. ನೋಡೋಣ. ಆದರೆ ನೀನು ಇಲ್ಲಿರೋದು ಗೊತ್ತಾಗ್ಬಿಟ್ರೆ ನಮ್ಮನ್ನು ಸೇರಿ ಈಚೆ ಕಡೆಗೆ ಹಾಕ್ಬಿಡ್ತಾರೆ. ಯಾರು ಬಾಕ್ಲು ತಟ್ಟಿದ್ರು ತೆಗಿಬಾರ್ದು. ನೀನು ಯಾರನ್ನ ಬಂದ್ಬಿಟ್ರೆ ಮೂಲೆ ಐತಲ್ಲ, ಮೂಲೆನಾಗ ಸೇರ್ಕೊಬಿಡು, ಸರಿನಾ? ನೀನು ಇಲ್ಲಿರೋದು ಯಾರಿಗೂ ಗೊತ್ತಾಗಬಾರ್ದು. ಸರಿ, ಗೊತ್ತಾಗಲ್ಲ. ನೀ ಈಚೆ ಕಡೆಗೆ ಬರೋಕ್ಕಿಲ್ಲ ಅಂತ ಹೇಳಿದ್ನಲ್ಲ, ಊಟ ತಿಂಡಿ ಎಲ್ಲ ನಾವೇ ಅವ್ರ ಮನೆಗೆ ತಿಂಡಿ ಅಡುಗೆ ಮಾಡೋದಲ್ವಾ, ತಂದ್ಬಿಟ್ಟು ನಿಂಗೂ ಒಸಿ ಕೊಡ್ತೀವಿ, ತಿನ್ಕಳಿವಂತೆ. ಸರಿ ಆಯಿತು.